ಸುದ್ದಿ ಸನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಕ್ರೀಡೆಗಳಲ್ಲಿ ಅಲ್-ಅಮೀನ್ ಸಂಸ್ಥೆಯ ಕ್ರೀಡಾಪಟುಗಳು ಅದ್ಭುತ ಸಾಧನೆ. ಹೌದು ವೀಕ್ಷಕರೇ, ಇಂಟರ್ ಯೂನಿವರ್ಸಿಟಿ ಸೌತ್ ಝೋನ್ ಹಾಕಿ ಟೂರ್ನಿಮೆಂಟ್ ಅಲ್ಲಿ ಅಲ್-ಅಮೀನ್ ಪದವಿ ಕಾಲೇಜ್ ವಿದ್ಯಾರ್ಥಿಗಳ ಅದ್ಭುತ ಪ್ರದರ್ಶನ. ಇತ್ತೀಚಿನ ದಿನಗಳಲ್ಲಿ ಚೆನ್ನೈನಲ್ಲಿ ನಡೆದ ಇಂಟರ್ ಯೂನಿವರ್ಸಿಟಿ ಸೌತ್ ಝೋನ್ ಹಾಕಿ ಟೂರ್ನಿಮೆಂಟ್ ನಲ್ಲಿ ಬೆಂಗಳೂರಿನ ಅಲ್-ಅಮೀನ್ ಪದವಿ ಕಾಲೇಜ್ ವಿದ್ಯಾರ್ಥಿಗಳು ಅದ್ಭುತ ಪ್ರದರ್ಶನ ನೀಡಿ ಗೆಲುವು ಸಾಧಿಸಿದರು. ಇದೇ ಸಂದರ್ಭದಲ್ಲಿ ಅಲ್-ಅಮೀನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಮಾತನಾಡಿ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿದರು. My name is Umar Ismail Khan. I am the chairman of Al-Amin Educational Society. We have been running this society for the past 55 years and above. My father, Dr. Mumtaz Ahmad Khan, was a lover of sports and he always encouraged sports. He said the healthy mind and a healthy body, that is what he wanted, and also wanted the students to earn legal bread to get into government service. And this is the good way of getting into government service is to be good in sports, and then you can get into that. So now this is one of the occasions, such occasions. After now our team, which is the Bangalore City University team, consists of 18 players, out of which 16 players are from Al-Amin Degree College. They have won the South Zone hockey tournament and come. So they are the champions of the South Zone. Next future they will go ahead to Delhi to play the national levels, where all the champions from various zones will assemble. And I wish them all the best, all success, and I hope they play well. This way the college also gets a good name, and the children also, the career develops. They can go future to any government service, and then they have a better life, and they can play sports as well when they are earning and serving the country also. Thank you. What Al-Amin College provides facilities for the students who want to pursue educations with sports? This Al-Amin has made a good name in education and sports, and I should remember the efforts of Mr. Muhammad Ilyas, our old physical director, who has developed sports in Al-Amin for the past 50 years. We encourage these students who are champions, who have already been selected by the government agencies, who are staying in sports hostel, to come and take admission in Al-Amin Degree College. Once they get into degree college, we help them in the fees, in sports kits, and many other things that we shouldn't be saying here. So all these things also we help them, and so they are also comfortable to study here and also play, and this is how we encourage sports in Al-Amin. ನನ್ನ ಹೆಸರು ಡಾಕ್ಟರ್ ವಸೀಂ ಖಾನ್. ಅಲ್-ಅಮೀನ್ ಕಾನೂನು ಮಹಾವಿದ್ಯಾಲಯ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್-ಅಮೀನ್ ಕಾನೂನು ಮಹಾವಿದ್ಯಾಲಯ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯಲ್ಲಿ ನಡೆಯೋ ಎಲ್ಲ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಜೊತೆಯಲ್ಲಿ ನಾವು ವಾಲಿಬಾಲಲ್ಲಿ ರೀಸೆಂಟ್ಲಿ ನವೆಂಬರಲ್ಲಿ 2024 ಅಕಾಡೆಮಿಕ್ ಇಯರಿಗೆ ನವೆಂಬರಲ್ಲಿ ನಡೆದಿದ್ದು ವಾಲಿಬಾಲ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ನಾವು ಆಗಿದ್ದೀವಿ. ಜೊತೆಯಲ್ಲಿ ಒಂದು ವರ್ಷ ಅಲ್ಲ, ಕಂಟಿನ್ಯೂಸ್ಲಿ 4 ವರ್ಷದಿಂದ ನಾವು ವಾಲಿಬಾಲ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ವಾಲಿಬಾಲಲ್ಲಿ ನಾವು ಚಾಂಪಿಯನ್ ಆಗಿ ವಿನ್ ಮಾಡ್ತಾಯಿದ್ದೀವಿ. ಕಂಟಿನ್ಯೂಸ್ ಆಗಿ ನಾವು ಸ್ಪೋರ್ಟ್ಸಿಗೆ ಪ್ರಮೋಟ್ ಮಾಡ್ತೀವಿ. ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ಸಿಗೆ ನಾವು ಪ್ರಮೋಟ್ ಮಾಡ್ತೀವಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಮತ್ತು ನಾವು ವಾಲಿಬಾಲ್ ಅಲ್ಲದೆ ಕಬಡ್ಡಿಯಲ್ಲಿ ನಾವು ಚಾಂಪಿಯನ್ ಆಗಿದ್ದೀವಿ. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ತೊಗೊಂಡಿದ್ದೀವಿ. ಚೆಸ್ಸಲ್ಲಿ ನಾವು ಚಾಂಪಿಯನ್ಶಿಪ್ ತೊಗೊಂಡಿದ್ದೀವಿ. ಜೊತೆಯಲ್ಲಿ ನಮ್ಮ 5 ಇಯರ್ಸ್ ಥರ್ಡ್ ಇಯರ್ ಮೊಹಮ್ಮದ್ ಯೂನುಸ್ ಅಂತ ಒಬ್ಬ ಸ್ಟೂಡೆಂಟ್ ಇಂಟರ್ನ್ಯಾಷನಲ್ ಟೈಕೊಂಡೋ ಚಾಂಪಿಯನ್ಶಿಪ್ ನಡೀತು ಸಿಂಗಾಪುರಲ್ಲಿ, ಅದರಲ್ಲಿ ಗೋಲ್ಡ್ ಮೆಡಲ್ ಗೆಲ್ಸ್ಕೊಂಡು ಬಂದಿದ್ದಾನೆ. ಆಮೇಲೆ ಮೊಹಮ್ಮದ್ ಶಾಹೀದ್ ಅಂತೇಳ್ಬಿಟ್ಟು 5 ಇಯರ್ಸ್ 4th ಇಯರ್ ಸ್ಟೂಡೆಂಟ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಫೆನ್ಸಿಂಗ್ ಕಾಂಪಿಟೇಷನಲ್ಲಿ ಪಂಜಾಬಲ್ಲಿ ನಡೀತು, ಅದರಲ್ಲೂ ಕಾಂಪಿಟೇಷನಲ್ಲಿ ಭಾಗವಹಿಸಿ ಅಲ್ಲಿಂದನೂ ಪಾರ್ಟಿಸಿಪೇಷನ್ ತೊಗೊಂಬಂದಿದ್ದಾನೆ. ಜೊತೆಯಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಗೆ ವಾಲಿಬಾಲಲ್ಲಿ, ಕ್ರಿಕೆಟಲ್ಲಿ, ಚೆಸ್ಸಲ್ಲಿ, ಕಬಡ್ಡಿಯಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲೂ ರೆಪ್ರೆಸೆಂಟ್ ಮಾಡ್ತೀವಿ. ಯೂನಿವರ್ಸಿಟಿ ಕಾಂಪಿಟೇಷನ್ಸ್ ನಡೆಯುತ್ತಲ್ಲ, ಅದರಲ್ಲಿ ಮೊನ್ನೆ ಕೇರಳದಲ್ಲಿ ಒಂದು ಕಾಂಪಿಟೇಷನ್ ನಡೀತು, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕಾಂಪಿಟೇಷನ್. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಟೀಮಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ನಮ್ಮ ಕಾಲೇಜಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ನಾವು ಅಲ್-ಅಮೀನ್ ಕಾಲೇಜ್
ಕಾಲೇಜ್ ಆಫ್ ಲಾ ಏನಿದೆ, ಮಹಾವಿದ್ಯಾಲಯ ಏನಿದೆ, ಅದು ಬರೀ ಲಾ ಕಾನೂನು ಮಾತ್ರ ಸ್ಟೂಡೆಂಟ್ಸಿಗೆ ಎಜುಕೇಟ್ ಮಾಡಲ್ಲ, ಜೊತೆಯಲ್ಲಿ ಸ್ಪೋರ್ಟ್ಸಿಗೆ ನಾವು ಪ್ರಮೋಟ್ ಮಾಡ್ತೀವಿ. ಯಾಕಂದರೆ ಸ್ಪೋರ್ಟ್ಸಲ್ಲಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಡಿಸಿಪ್ಲಿನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಪಾರ್ಟಿಸಿಪೇಟ್ಗೆ ಪ್ರಮೋಷನ್ ಮಾಡ್ತೀವಿ. ನಮ್ಮ ಚೇರ್ಮನ್ ಉಮರ್ ಇಸ್ಮಾಯಿಲ್ ಖಾನ್ ಸರ್ ಇರ್ಬೋದು, ನಮ್ಮ ಸೆಕ್ರೆಟರಿ ಜುಬೇರ್ ಅನ್ವರ್ ಸೇಠ್ ಸರ್ ಇರ್ಬೋದು, ನಾವೆಲ್ಲರೂ ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟ್ ಮಾಡ್ತೀವಿ. ನಾವು ಸ್ಪೋರ್ಟ್ಸಿಗೆ ನಾವು ವಿ ಮೇಕ್ ಶೋರ್ ನಾವು ಸ್ಟೂಡೆಂಟ್ಸಿಗೆ ತುಂಬ ಪ್ರೋತ್ಸಾಹ ಕೊಡ್ತೀವಿ, ನೀವು ಸ್ಪೋರ್ಟ್ಸಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಜೊತೆಯಲ್ಲಿ ಪಾರ್ಟಿಸಿಪೇಟ್ಗಿಂತನೂ ನಾವು ಕಂಟಿನ್ಯೂಸ್ ಆಗಿ ಗೆಲ್ಕೊಂಡು ಬರ್ತಾಯಿದ್ದೀವಿ. ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಲಾ ಕಾಲೇಜಸ್ಸಲ್ಲಿ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ನ ನಾವು ಗೆಲ್ಸ್ಕೊಂಡು ಬರ್ತಾಯಿದ್ದೀವಿ. ಇವಾಗ ಕ್ರಿಕೆಟ್ ಟೀಮ್ನ ಆರ್ಗನೈಸ್ ಮಾಡ್ತಾಯಿದ್ದೀವಿ, ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಷನ್ ಇದೆ. ಅಥ್ಲೆಟಿಕ್ಸ್ ಮೇಲೆ ವರ್ಕ್ ಮಾಡ್ತಾಯಿದ್ದೀವಿ, ಸ್ಟೂಡೆಂಟ್ಸಿಗೆ ಐಡೆಂಟಿಫೈ ಮಾಡ್ತಾಯಿದ್ದೀವಿ ಅಥ್ಲೆಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ನಾವು ನ್ಯಾಷನಲ್ ಲೆವೆಲಲ್ಲಿ ನಾವು ಸ್ಟೂಡೆಂಟ್ಸಿಗೆ ರೆಡಿ ಮಾಡಬೇಕಂತ ಹೇಳಿಬಿಟ್ಟು ನಾವು ಈ ಥರ ಒಂದು ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ. ವಾಲಿಬಾಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಆಡಬೇಕು ಮಕ್ಕಳು ಅಂತ ಹೇಳಿಬಿಟ್ಟು, ಆಮೇಲೆ ನ್ಯಾಷನಲ್ ಲೆವೆಲಲ್ಲಿ ಸ್ಟೂಡೆಂಟ್ಸು ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಫ್ಯೂಚರಲ್ಲಿ ಬರೋ ಸ್ಪೋರ್ಟ್ಸಲ್ಲಿ ನಾವು ಇನ್ಶಾಲ್ಲ ಇದನ್ನು ನಾವು ನಮ್ಮ ತಲೆ ಒಳಗಿದೆ, ನಾವು ಯೋಜನೆ ಹಾಕ್ತಾಯಿದ್ದೀವಿ, ಪ್ಲ್ಯಾನ್ಸ್ ಮಾಡ್ತಾಯಿದ್ದೀವಿ. ನಾವು ಫುಲ್ ಟೈಮ್ ಫಿಸಿಕಲ್ ಡೈರೆಕ್ಟರ್ ಇದ್ದಾರೆ, ಅವರು ಈಸ್ ಟೇಕಿಂಗ್ ಕೇರ್ ಆಫ್ ಇಟ್ ಮಾಡ್ತೀವಿ. ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಸಲಾವುದ್ದೀನ್, ಪ್ರಿನ್ಸಿಪಲ್ ಅಲ್-ಅಮೀನ್ ಕಾಲೇಜ್ ಆಫ್ ಫಾರ್ಮಸಿ. ಇದು ನಮಗೆ ಒಂದು ಹೆಮ್ಮೆ ಅಂತ ವಿಷಯ. ಬಿಕಾಸ್ ನಾವು 35 ವರ್ಷದಿಂದ ನಮ್ಮ ಫೌಂಡರ್ ಏನೋ ಪರಿಶ್ರಮ ಪಟ್ಟಿದ್ದಾರೆ, ಅವರು ಸ್ಪೋರ್ಟ್ಸ್ಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಈಗ ನಾವು ಆ ರಿಸಲ್ಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. 18 ಟೀಮ್ ಮೆಂಬರ್ಸ್ನಲ್ಲಿ 16 ನಮ್ಮ ಕಾಲೇಜಿನಿಂದ ಭಾಗಿಯಾಗಿ ಅದಕ್ಕೆ ಗೆಲ್ಲಿಸಿ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿ ಈಗ ಬಂದಿದ್ದಾರೆ. ನಮಗೆಲ್ಲ ಹೆಮ್ಮೆ ಇದೆ, ಈಗ ನಮಗೂ ಕಾನ್ಫಿಡೆನ್ಸ್ನೂ ಇದೆ. ಈಗ ನ್ಯಾಷನಲ್ ಲೆವೆಲ್ನಲ್ಲಿ ಅವರು ಗೆದ್ದು ಬಂದಿದ್ದಾರೆ, ಬರೋದು ಹೆಮ್ಮೆ, ಅದು ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ನಾನು ನಮ್ಮ ಚೇರ್ಮನ್ ಉಮರ್ ಇಸ್ಮಾಯಿಲ್ ಖಾನ್ ಸಾಬ್, ಸೆಕ್ರೆಟರಿ ಜುಬೇರ್ ಅನ್ವರ್ ಸೇಠ್ ಮತ್ತು ಫಿಸಿಕಲ್ ಡೈರೆಕ್ಟರ್ ಇಲಿಯಾಸ್ ಅವರಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡಿ ಇಷ್ಟೇ ಹೇಳೋದು, ನಾವು ಗೆದ್ದು ಬರ್ತೀವಿ ನ್ಯಾಷನಲ್ ಲೆವೆಲ್ನಲ್ಲಿ ಅಂತೂ. ಸರ್, ಅಲ್-ಅಮೀನ್ನಲ್ಲಿ ಎಲ್ಲ ಸ್ಪೋರ್ಟ್ಸ್ಗೆ ಎನ್ಕರೇಜ್ ಮಾಡ್ತೀವಿ ನಾವು. ಫುಟ್ಬಾಲ್ ಇರಲಿ, ಸ್ಪೋರ್ಟ್ಸ್ ಇರಲಿ. ಈಗ ನೀವು ನೋಡಿರಬಹುದು, ಲಾಸ್ಟ್ 3 ಇಯರ್ಸ್ನಲ್ಲಿ ನೀವು ನೋಡಿದರೆ ಎಲ್ಲ ನಮ್ಮ ಸಂಸ್ಥೆಗಳಿಂದ ಪಾರ್ಟಿಸಿಪೇಷನ್ ಆಗ್ತಾಯಿದೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿನೂ ಲಾಸ್ಟ್ ಇಯರ್ ನಾವು ಕಬಡ್ಡಿ 3rd ಪ್ಲೇಸ್ ಗೆದ್ದು ಬಂದಿದ್ದೀವಿ. ಇಂಟರ್ ಝೋನಲ್ಸ್ನಲ್ಲಿ ಪರ್ಫಾರ್ಮೆನ್ಸ್ ಇತ್ತು. ಈ ಎಲ್ಲ ನ್ಯಾಷನಲ್ ಲೆವೆಲಲ್ಲಿ ಬರಬೇಕಂದ್ರೆ ಇದರಲ್ಲಿ ನಮಗೆ ಭಾಳ ಪರಿಶ್ರಮ ಇದೆ. ಇಂಟರ್ ಕಾಲೇಜ್ ಲೆವೆಲ್ ಮತ್ತು ಇಂಟರ್ ಝೋನಲ್ ಲೆವೆಲ್, ಸೌತ್ ಝೋನ್ ಮತ್ತು ನ್ಯಾಷನಲ್ ಲೆವೆಲ್ನಲ್ಲಿ ಬರಬೇಕಂದ್ರೆ ಅಷ್ಟು ಸುಲಭ ಮತ್ತು ಈಸಿ ಇಲ್ಲ. ಅದಕ್ಕೆ ಎಲ್ಲ ಶ್ರಮಪಟ್ಟು ನಾವು ಮೇಲೆ ಬರ್ತಾ ಇರೋದು. ಇದಕ್ಕೆ ಎಲ್ಲ ಸಹಾಯ ಏನೇನು ಕೊಡ್ತಾ ಇದ್ದೀವಿ ನಮ್ಮ ಮ್ಯಾನೇಜ್ಮೆಂಟಿಂದ ಪ್ಲೇಯರ್ಸ್ ಅಷ್ಟು ಕಷ್ಟಪಟ್ಟು ಅದಕ್ಕೆ ಗೆದ್ಕೊಂಡು ಬರ್ತಾ ಇದ್ದಾರೆ. ನಮಗೆಲ್ಲ ಅದಕ್ಕೆ ಭಾಳ ಹೆಮ್ಮೆ ಇದೆ ಆ್ಯಂಡ್ ಕಾನ್ಫಿಡೆನ್ಸ್ನೂ ಇದೆ. मैं बोलना चाहूँगा कि हमारे पुराने फिज़िकल एजुकेशन डायरेक्टर पी मोहम्मद इलियास सर का कारनामा है. ये सारे स्टेट से, सारे डिस्ट्रिक्ट से बच्चों को चुनकर यहाँ पे लेके आते हैं. ऐसा नहीं है कि हम लोग यहाँ पे कॉलेज से भी बहुत सारी सहूलतें देते हैं. इसलिए सारे स्पोर्ट्स कम्युनिटी के अंदर, अपनी यूनिवर्सिटी के स्पोर्ट्स कम्युनिटी के अंदर ये बात आम है कि हर तरह का सपोर्ट अल-अमीन कॉलेज में मिलेगा. इसलिए बच्चे सब हैं ना यहाँ पे एडमिशन लेते हैं. हॉकी हो, फुटबॉल हो, एथलेटिक्स हो. सो जो फैसिलिटी हम लोग यहाँ पे प्रोवाइड कर रहे हैं बच्चों को, उस वजह से सारे बच्चे स्टेट से यहाँ पे एडमिशन लेना चाहेंगे. इसलिए बेंगलुरु सिटी यूनिवर्सिटी की टीम में 18 प्लेयर की टीम में 16 बच्चे हमारे हैं जी. तो और इन्होंने मतलब विनर्स भी रहे हैं चेन्नई में जो मुकाबला हुआ जी. उसके बाद जो है नेशनल में जाएंगे. हाँ, इंशाल्लाह नेशनल इंटर यूनिवर्सिटी चैम्पियनशिप भी जीतने का इरादा है. बच्चों की तैयारी बहुत अच्छी है. इंशाल्लाह उम्मीद करते हैं कि हम ये जीत कर आएंगे इंशाल्लाह. अस्सलाम वालेकुम रहमतुल्लाहि व बरकातहू. मेरा नाम मोहम्मद माज़ है. मैं कॉलेज में डिग्री के लिए एक फ़ाइनल ईयर में आया हूँ. अब स्पोर्ट्स के लिए बहुत इनक्रेज करते हैं इधर, और जब हमें अकोमोडेशन के लिए सभी पर्सनल TADA मिलता है यूनिवर्सिटी से, और हमारे चेयरमैन साहब और लेक्चरर सभी हमें एग्ज़ाम में चाहिए या स्पोर्ट्स में हो, बहुत सपोर्ट मिलता है हमारे को कॉलेज से. तो क्या चेन्नई में किस तरह का एक्सपीरियंस रहा आपका, और कितना टफ वहाँ पे मुकाबले हुए? वैसे तो हमारा टीम अच्छा नाम कमाया है. पहले नाम सुनते ही अल-अमीन कॉलेज बोले तो अपोनेंट टीम थोड़ा नर्वस हो जाते हैं. इंशाल्लाह वैसा नाम कमाया है हमारी टीम ने और हमारी कॉलेज ने. ऐसा ही सपोर्ट मिलेगा तो हम और भी अच्छा खेलेंगे. तो 18 प्लेयर्स में 16 जो है अल-अमीन से ही थे. हाँ, ये बड़ी बात है आप सबके लिए. हाँ सर.
हमारे को वही ना, हमारा कॉलेज इतना सपोर्ट कर रहा है तो सबके दिल में यही आएगा अल-अमीन से अच्छा स्कोप मिल रहा है, इसलिए सभी इधर ही आते हैं। इसलिए मैं भी वो एक बोलना चाहता हूँ, जो स्पोर्ट्स के लिए हैं इंटरेस्ट है और स्टडीज़ में थोड़ा रिस्क रहता है दोनों मैनेज करना, वो अल-अमीन को आएंगे तो अच्छा स्कोप मिलेगा इधर स्पोर्ट्स वालों को। तो अब आइंदा नेक्स्ट क्या रहेगा आपका नेशनल लेवल सर्विस के लिए? अब हमें ऑल इंडिया इंटर यूनिवर्सिटी आके उत्तराखंड में है, वो भी प्लेस करेंगे इंशाल्लाह। ನನ್ನ ಹೆಸರು ಚೇತನ್ ಕುಮಾರ್ ಅಂತ. ನಾನು ಇದೇ ಅಲ್-ಅಮೀನ್ ಕಾಲೇಜಲ್ಲಿ ಓದ್ತಿದ್ದೀನಿ, ಸೆಕೆಂಡ್ ಇಯರ್ BA ಓದ್ತಿದ್ದೀನಿ, ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ದೀನಿ. ನಾವು ಸೌತ್ ಝೋನ್ ಅಲ್ಲಿ ಚೆನ್ನಾಗಿ ಆಡಿದ್ದೀವಿ. ಚೆನ್ನೈಯಲ್ಲಿ 3ರಿಂದ 7th ಜನವರಿ 3ರಿಂದ 7th ನಡೀತು. ಎಲ್ಲ ಪಾರ್ಟಿಸಿಪೇಟ್ ಮಾಡಿ ನಾವು 4 ಟೀಮ್ ಜೊತೆ ಆಡಿದ್ದೀವಿ. ನಾವು ವಿನ್ನರ್ಸ್ ಆಗಿದ್ದೀವಿ. ಮತ್ತು ಈಗ ಆಲ್ ಇಂಡಿಯಾ ಕೂಡ ಕ್ವಾಲಿಫೈ ಆಗಿದ್ದೀವಿ. ಇದೇ 18th ಆಲ್ ಇಂಡಿಯಾ ಉತ್ತರಾಖಂಡಲ್ಲಿದೆ. ನಾವೆಲ್ಲರೂ ಆಲ್ ಇಂಡಿಯಾದಲ್ಲಿ ಚೆನ್ನಾಗಿ ಆಡಿ ಪಾರ್ಟಿಸಿಪೇಟ್ ಮಾಡಿ ಪ್ಲೇಸ್ ಮಾಡಬೇಕಂತ ಆಸೆ ಇಟ್ಕೊಂಡಿದ್ವಿ. ಮತ್ತು ಇದೇ ನೆಕ್ಸ್ಟ್ ಖೇಲೋ ಇಂಡಿಯಾ ಇದೆ. ಇದು ಫ್ಯೂಚರ್ ಪ್ರಶ್ನೆ ನಮ್ಮದು. ಇದು ಗೆದ್ದರೆ ನಮಗೆ ತುಂಬ ಜಾಬ್ಗೆ ಅಥವಾ ಮತ್ತೊಂದು ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಆಡಬೇಕು, ಗೆಲ್ಲಬೇಕಂತ ಹೋಪ್ಸ್ ಇದೆ. ಮತ್ತು ಅದೇ ಥರ ನಮ್ಮ ಕಾಲೇಜ್ ಚೇರ್ಮನ್ನು, ಪ್ರಿನ್ಸಿಪಾಲು, PT ಸರ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟಿಂದ ನಾವು ಇಷ್ಟೆಲ್ಲ ಆಡಿದ್ದೀವಿ. ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಅನಂತ್ ಅಂತ ಹೇಳ್ಬಿಟ್ಟು, ನಾನು ಈಗ PG ಕೋರ್ಸ್ ಮಾಡ್ತಾಯಿದ್ದೀನಿ, ಸೆಕೆಂಡ್ ಇಯರ್ MA ಸ್ಟಡಿ ಮಾಡ್ತಾಯಿದ್ದೀನಿ. ನಾನು ಈ ಹಾಕಿ ಟೀಮ್ದು ಕ್ಯಾಪ್ಟನ್ನು. ಸೊ ಹಾಗಾಗಿ ರೀಸೆಂಟಾಗಿ ನಡೆದಂಥ ಸೌತ್ ಝೋನಲ್ಲಿ ಔಟ್ ಆಫ್ 18 ಪ್ಲೇಯರ್ಸಲ್ಲಿ 16 ಪ್ಲೇಯರ್ಸ್ ಫ್ರಮ್ ಅವರ್ ಟೀಮ್ ಅಂದರೆ ಅಲ್-ಅಮೀನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೌತ್ ಝೋನಲ್ಲಿ 80 ಟೀಮ್ಸ್, ಮೋರ್ ದೆನ್ 80 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿತ್ತು. ಅದರಲ್ಲಿ ನಾವು ವಿನ್ನರ್ಸ್ ಆಗಿದ್ದೀವಿ. ಸೊ ನಾವು ವಿನ್ನರ್ಸ್ ಆಗಿದ್ದಕ್ಕೆ ನಾವು ಆಲ್ ಇಂಡಿಯಾ ಕ್ವಾಲಿಫೈ ಆಗಿದ್ದೀವಿ. ಇದೇ ಮಂತ್ 18th ಉತ್ತರಾಖಂಡಲ್ಲಿ ನಡೆಯೋ ಆಲ್ ಇಂಡಿಯಾದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಟಾಪ್ 16 ಟೀಮ್ಸ್ ಬರುತ್ತೆ. ನಮ್ಮ ಟಾರ್ಗೆಟ್ ಬಂದುಬಿಟ್ಟು ಆಲ್ ಇಂಡಿಯಾದಲ್ಲಿ ಮೆಡಲ್ ಮಾಡಬೇಕು, ಅಲ್ಲಿಂದ ಖೇಲೋ ಇಂಡಿಯಾ ಕ್ವಾಲಿಫೈ ಆಗಬೇಕು ಅಂತ ನಾವೆಲ್ಲ ಟಾರ್ಗೆಟ್ ಮಾಡಿದ್ದೀವಿ. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಕಾಲೇಜ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಗ್ತಿದೆ. ನಮ್ಮ ಚೇರ್ಮನ್ ಸರ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ವೈಸ್ ಪ್ರಿನ್ಸಿಪಲ್, ನಮ್ಮ PD ಇಲಿಯಾಸ್ ಸರ್ ಇರ್ಬೋದು, ತುಂಬ ಸಪೋರ್ಟ್ ಮಾಡಿದ್ದಾರೆ. ರೀಸೆಂಟಾಗಿ ಅವ್ರ ಜೊತೆ ಮಾತಾಡಿದಾಗ ಬರೀ 3 ಡೇಸಲ್ಲೇ ಟ್ರ್ಯಾಕ್ ಶೂಟು, ಜರ್ಸಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ನಮಗೆ ಖುಷಿ ಆಗುತ್ತೆ. ಈ ಥರ ಸಪೋರ್ಟ್ ಇದ್ದರೆ ನಾವು ಅಚೀವ್ ಮಾಡೋಕ್ಕೆ ತುಂಬ ಜೋಶು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ನಮಗೆ ಇಲ್ಲಿ ಎಜುಕೇಷನ್ ಕೂಡ ಫ್ರೀಯಾಗಿ ಪ್ರೊವೈಡ್ ಮಾಡ್ತಿದ್ದಾರೆ. ಎಕ್ಸಾಮ್ ಟೈಮ್ಸಲ್ಲಿ ಆ್ಯಕ್ಚುಲಿ ಸ್ಪೋರ್ಟ್ಸ್ ಮತ್ತು ಎಜುಕೇಷನ್ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಲೆಕ್ಚರ್ಸ್ ಕೂಡ ಕೋಆಪ್ರೇಟ್ ಮಾಡ್ತಿದ್ದಾರೆ. ಎಕ್ಸಾಮ್ ಟೈಮ್ಸಲ್ಲಿ ಕ್ವಶನ್ ಪೇಪರ್ಸ್ ಇರ್ಬೋದು ಸ್ವಲ್ಪ ಸಜೆಸ್ಟ್ ಮಾಡ್ತಿದ್ದಾರೆ, ಇದನ್ನು ಸ್ಟಡಿ ಮಾಡಿ ನೀವು ಪಾಸ್ ಆಗ್ತೀರಾ, ಸ್ಪೋರ್ಟ್ಸ್ ಒಂದಿದ್ರೆ ಆಗಲ್ಲ, ಎಜುಕೇಷನ್ ಇರಬೇಕು ಅಂತ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಥರ ಇನ್ಸ್ಟಿಟ್ಯೂಷನ್ನು ನಮಗೆ ತುಂಬ ಖುಷಿ ಕೊಡುತ್ತೆ. ಹಂಗಾಗಿ ಸುಮಾರು ಜನ ಪ್ಲೇಯರ್ಸ್ ಕೂಡ ಇಲ್ಲಿ ಜಾಯ್ನ್ ಆಗ್ತಾರೆ. ಹಾಕಿಲಿ ನಾವು ಪೀಕಲ್ಲಿದ್ದೀವಿ. ಆ್ಯಕ್ಚುಲಿ ರೀಸೆಂಟ್ 3 ಇಯರ್ಸಿಂದನೂ ಕೂಡ ಮೆಡಲ್ ಮಾಡ್ತಾಯಿದ್ದೀವಿ. ಖೇಲೋ ಇಂಡಿಯಾದಲ್ಲಿ ಸಿಲ್ವರ್ ಮೆಡಲ್ ಮಾಡಿದ್ದೀವಿ, ಇಲ್ಲಿ ಅಸ್ಸಾಮಲ್ಲಿ ನಡೆದಿದ್ದು. ಹಾಗೆ ಆಲ್ ಇಂಡಿಯಾದಲ್ಲಿ ಪಂಜಾಬ್ ಜಲಂಧರಲ್ಲಿ ನಡೆದಿತ್ತು, ಅಲ್ಲಿ ಬ್ರಾಂಜ್ ಮೆಡಲ್ ಮಾಡಿದ್ದೀವಿ. ಸೊ ಒಡಿಸ್ಸಾದಲ್ಲಿ ನಡೆದಂಥ ಆಲ್ ಇಂಡಿಯಾದಲ್ಲೂ ಸಹ ಸಿಲ್ವರ್ ಮೆಡಲ್ ಮಾಡಿದ್ದೀವಿ. ಸೊ ಹಂಗಾಗಿ ಸುಮಾರು ಅಚೀವ್ಮೆಂಟ್ಸ್ ಕೂಡ ಮಾಡಿದ್ದೀವಿ ನಾವು. ತುಂಬ ಖುಷಿಯಾಗುತ್ತೆ. ಈ ಥರ ಸಪೋರ್ಟ್ ಇದ್ದರೆ ನಾವು ಫ್ಯೂಚರಲ್ಲಿ ಇನ್ನೂ ಅಚೀವ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನೈನಲ್ಲಿ ಯಾವಾಗಿಂದ ಯಾವ ಪಂದ್ಯ ನಡೀತು, ಎಷ್ಟು ಮ್ಯಾಚಸ್ ನಾವು ಅಲ್ಲಿ ಆಡಿದ್ದೀರಾ, ಮತ್ತು ಏನು ಪೊಸಿಷನ್? Jan 3ರಿಂದ 7 ತನಕ ಸೌತ್ ಝೋನ್ ಚೆನ್ನೈ ಇಗ್ಮೋರಲ್ಲಿ ನಡೆದಿತ್ತು ಟೂರ್ನಮೆಂಟು. ಅದೇ ಹೇಳ್ದಂಗೆ ಮೋರ್ ದೆನ್ 80 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ಅದ್ರಲ್ಲಿ ನಾವು ವಿನ್ನರ್ಸ್. ಎಷ್ಟು ಪಂದ್ಯ ಹೊಡಿತಾವು ಆಡಿದಿರಲ್ಲಿ? ನಾವಲ್ಲಿ 5 ಮ್ಯಾಚಸ್ ಆಡಿದ್ವಿ. ಅದು ಎಲ್ಲ ವಿನ್ ಆದರೆ ಸಹ ನಾವು ವಿನ್ನರ್ಸ್ ಆಗೋದು. ಇಲ್ಲ ಈಸಿ ವಿನ್ ಎಲ್ಲೂ ಸಿಗೋಲ್ಲ, ಹಾರ್ಡ್ ವರ್ಕು, ಸಪೋರ್ಟು ಎಲ್ಲದಿಂದನೇ ಆಗೋದು. ಸೊ ಹಂಗಾಗಿ ನಾವು ಹಾರ್ಡ್ ವರ್ಕ್ ಮಾಡಿದ್ದೀವಿ, ಸಪೋರ್ಟ್ ಇದೆ, ನಾವು ವಿನ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೀವು ಈ ವಿಡಿಯೋ ಮುಖಾಂತರ ನೀವು ಪ್ರಿನ್ಸಿಪಲ್ ಆಗಿರ್ಬೋದು, ನಿಮ್ಮ ಈ ಸ್ಟಾಫ್ನ ನೀವೇನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ? ಸರ್, ಏನೇ ಆಗಲಿ, ಎಂಥ ಟ್ಯಾಲೆಂಟ್ ಪರ್ಸನ್ ಇದ್ದರೂ ಸಪೋರ್ಟ್ ಇಲ್ಲ ಏನೂ ಮಾಡೋಕ್ಕಾಗಲ್ಲ. ಇವ್ರು ಕೊಡೋ ಸಪೋರ್ಟಿಂದನೇ ನಾವು ಅಚೀವ್ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಜುಕೇಷನಲ್ಲಾಗಲಿ ಸಹ ಮತ್ತು ಸ್ಪೋರ್ಟ್ಸಲ್ಲಿ ಕೂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗೆ ಅಲ್-ಅಮೀನ್ ಇಸ್ ದ ಬೆಸ್ಟ್ ಚಾಯ್ಸ್ ಫಾರ್ ದ ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.